ಮೂಲತಃ ಚಿಕ್ಕಮಗಳೂರಿನವರು. 1990ರಲ್ಲಿ ಇವರು ಡಿ ಚಂದನ ಚಾನೆಲ್ನಲ್ಲಿ ನಿರೂಪಕಿಯಾಗಿ ಆಯ್ಕೆಯಾಗುತ್ತಾರೆ. ಇವತ್ತಿನ ಕಾಲದಲ್ಲಿ ನಾವು ಇಂಗ್ಲಿಷ್ ಮಾತಾಡ್ತೀವಿ. ಸರ್ಕಾರದ ಯಾವುದೇ ಕಾರ್ಯಕ್ರಮದಲ್ಲೂ ಇವರನ್ನು ನಿರೂಪಕಿಯಾಗಿ ಆಯ್ಕೆ ಮಾಡ್ಕೊಂತಾರೆ. ಇವರು ಸತತವಾಗಿ 8 ಗಂಟೆಗಳ ಕಾಲ ನಿರೂಪಣೆ ಮಾಡ್ತಾರೆ. ಗುರು ಜಾಸ್ತಿ ಕೊಯ್ಬೇಡ, ಮೇನ್ ಮ್ಯಾಟ್ರಿಗೆ ಬಾ ಅಂತ. ನಮಸ್ಕಾರ ಕರ್ನಾಡು, ಎಲ್ಲ ಹೇಗಿದ್ದೀರಾ? ನಾನು ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ. ಏನಪ್ಪ ಇವನು ಇವತ್ತು ಯಾವುದೋ ಹೊಸ ಕೊಡ್ಲೆ ತಂದವನೇನು ನೋಡ್ತಿದ್ದೀರಾ? ಏನಿಲ್ಲ ಗುರು, ನಾನು ಶುರು ಮಾಡಿ ಇನ್ನೂ 7 ದಿನ ಕೂಡ ಕಳೆದಿಲ್ಲ. ಆದ್ರೂ ನನ್ನ ಚಾನಲ್ಗೆ 125 ಜನ ಸಬ್ಸ್ಕ್ರೈಬ್ ಮಾಡಿದ್ದೀರಿ. ಸೊ ತಮಗೆಲ್ಲರಿಗೂ ಧನ್ಯವಾದಗಳು. ನಾನು ನಿಮಗೆಲ್ಲರಿಗೂ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮನರಂಜಿಸ್ತಾ ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ತಮ್ಮೆಲ್ಲರ ಸಪೋರ್ಟು ನನಗೆ ತುಂಬ ಮುಖ್ಯವಾಗಿ ನಾನು ಶುರು ಮಾಡಿ ಇನ್ನೊಂದು ವಾರ ಆಗಿಲ್ಲ, ಆದ್ರೂ 125 ಜನ ಸಬ್ಸ್ಕ್ರೈಬ್ ಮಾಡಿದ್ದೀರಿ. ತಮಗೆಲ್ಲರಿಗೂ ನನ್ನ ಕಡೆಯಿಂದ ಹ್ಯಾಟ್ಸ್ ಆಫ್ ಗುರು. ಯಾಕೆ ಅಂತಂದ್ರೆ ಈಗ ಪ್ರೆಸೆಂಟ್ ಯೂಟ್ಯೂಬ್ ಎಲ್ಲ ಮಾಡ್ತಾರೆ. ಸೊ ಸ್ಟಾರ್ಟಿಂಗ್ ಸಪೋರ್ಟು ತುಂಬ ಮುಖ್ಯ ಆಗುತ್ತೆ. ತಮ್ಮೆಲ್ಲರ ಸಪೋರ್ಟ್ಗೆ ನನ್ನ ಧನ್ಯವಾದಗಳು ಗುರು. ಜಾಸ್ತಿ ಕೊಯ್ಬೇಡ, ಮೇನ್ ಮ್ಯಾಟ್ರಿಗೆ ಬಾ ಅಂತ. ವಿಷಯ ಹೇಳೋಕ್ ಮುಂಚೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಅಲ್ಲೇ ಬೆಲ್ ಬಟನ್ ಬರ್ತದೆ, ಅದನ್ನು ಒತ್ತಿ. ನಾನು ಮಾಡೋ ಪ್ರತಿಯೊಂದು ಕಂಟೆಂಟು ನಿಮಗೆ ತಲುಪುತ್ತೆ. ಈ ಕನ್ನಡಿಗನ ಸಪೋರ್ಟು ನಿಮಗೆ ಬೇಕಾಗಿದೆ. ಜಾಸ್ತಿ ಕುಯ್ಯೋದ್ ಬೇಡ, ಮೇನ್ ಮ್ಯಾಟ್ರಿಗೆ ಬಂದ್ಬಿಡ್ತೀನಿ, ಬನ್ನಿ. ಇವರು ತಮ್ಮ ಕನ್ನಡ ಶೈಲಿಯ ನಿರೂಪಣೆಯಿಂದ ಹೆಸರುವಾಸಿಯಾಗಿದ್ದರು. ಇವರು ಮೂಲತಃ ಚಿಕ್ಕಮಗಳೂರಿನವರು. ಪುಟ್ಟಣ್ಣ ಕಣಗಲ್ ಅವರ 1984ರಲ್ಲಿ ಬಂದ ಮಸಣದ ಹೂ ಈ ಚಿತ್ರದಿಂದ ಇವರು ಎಂಟ್ರಿ ತಗೊಂತಾರೆ. 1990ರಲ್ಲಿ ಇವರು ಡಿ ಚಂದನ ಚಾನೆಲ್ನಲ್ಲಿ ನಿರೂಪಕಿಯಾಗಿ ಆಯ್ಕೆಯಾಗುತ್ತಾರೆ. ಆಯ್ಕೆಯಾದ 10 ವರ್ಷಗಳ ಕಾಲ ಡಿ ಚಂದನ ಚಾನೆಲ್ನಲ್ಲೇ ಇವರು ನಿರೂಪಕಿಯಾಗಿ ತಮ್ಮ ಸೇವೆ ಸಲ್ಲಿಸ್ತಾರೆ. ಇವರ ಕನ್ನಡ ಶೈಲಿಯ ನಿರೂಪಣೆಯಿಂದಾಗಿ ಸರ್ಕಾರದ ಯಾವುದೇ ಕಾರ್ಯಕ್ರಮದಲ್ಲೂ ಇವರನ್ನು ನಿರೂಪಕಿಯಾಗಿ ಆಯ್ಕೆ ಮಾಡ್ಕೊತಾರೆ. ಯಾಕೆ ಹೇಳಿದ್ರು? ಇವರ ಕನ್ನಡ ಶೈಲಿಯ ನಿರೂಪಣೆಯಿಂದಾಗಿ ಮಾತ್ರ ಇವ್ರನ್ನ ನಿರೂಪಕಿಯಾಗಿ ಆಯ್ಕೆ ಮಾಡ್ಕೊತಿದ್ರು. ಸೊ ಇವತ್ತಿನ ಕಾಲದಲ್ಲಿ ನಾವು ಇಂಗ್ಲಿಷ್ ಮಾತಾಡ್ತೀವಿ. ಯಾಕೆ ಏನಂತೀರ? 1998ರಲ್ಲಿ ದೀಪಾವಳಿ ಕಾರ್ಯಕ್ರಮದಲ್ಲಿ ಇವರು ಸತತವಾಗಿ 8 ಗಂಟೆಗಳ ಕಾಲ ನಿರೂಪಣೆ ಮಾಡ್ತಾರೆ ಗುರು. ಅವರು 8 ಗಂಟೆಗಳ ಕಾಲ ನಿರೂಪಣೆ ನಡೆಸಿದ್ದರಿಂದ ಅದು ದಾಖಲೆ ಆಗುತ್ತೆ. ಇದುವರೆಗೂ ಕೂಡ ಯಾರು ಸತತವಾಗಿ 8 ಗಂಟೆಗಳ ಕಾಲ ಒಬ್ಬಂಟಿಯಾಗಿ ನಿರೂಪಣೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆ ಸಾಧನೆನ ಇವ್ರು ಮಾಡವ್ರೆ. ಜುಲೈ 11, 2024ರಲ್ಲಿ ಇವರು ಶ್ವಾಸಕೋಶ ಕ್ಯಾನ್ಸರ್ಗೆ ಬಲಿಯಾಗಿದ್ದಾರೆ. ಆದರೆ ವಿಷಯ ಬಂದು ನಮ್ಮ ಮೆಟ್ರೋದಲ್ಲಿ ಇವರು ಧ್ವನಿ ನೀಡಿದ್ದಾರಲ್ಲ, ಅದನ್ನು ತೆಗಿಬೇಡಿ ಅಂತ ಪ್ರತಿಯೊಬ್ಬ ಕಂಟೆಂಟ್ ಕ್ರಿಯೇಟರು ಧ್ವನಿ ಎತ್ತಬೇಕು ಗುರು. ಸೃಜನ್ ಲೋಕೇಶ್ ಅವರು ಅದನ್ನು ಮನವಿ ಬೇಡಿಕೆ ಇಟ್ಟವ್ರೆ. ಆದರೆ ಕಂಟೆಂಟ್ ಕ್ರಿಯೇಟರ್ಗಳಿಗೆ ನಾನು ಈಗ ಕೇಳ್ಕೊಳ್ಳೋದು ಒಂದೇ, ಅಪರ್ಣ ಅವರ ಧ್ವನಿಯನ್ನು ನಮ್ಮ ಮೆಟ್ರೋದಿಂದ ತೆಗಿಬಾರ್ದು ಅಂತ ತಾವೆಲ್ಲ ಧ್ವನಿ ಎತ್ತಬೇಕು ಗುರು. ಅದನ್ನು ಬಿಟ್ಟರೆ ಇನ್ನೇನು ಕೇಳಲ್ಲ. ಯಾಕೆ ಅಂತಂದರೆ ಇವರ ಅಚ್ಚ ಕನ್ನಡದ ಭಾಷಣ ಅಥವಾ ನಿರೂಪಣೆಯನ್ನು ನಾವು ಮತ್ತೆ ಕೇಳೋಕ್ಕಾಗಲ್ಲ. ಇವರ ಹಳೆ ವಿಡಿಯೋಗಳು ಈಗ ನಮ್ಮ ಮೆಟ್ರೋದಲ್ಲಿ ಇವರು ಕೊಟ್ಟಿರುವಂಥ ಧ್ವನಿ, ಇದನ್ನು ಮಾತ್ರ ನಾವು ಕೇಳೋಕ್ಕೆ ಸಾಧ್ಯ. ಹಾಗಾಗಿ ನಮ್ಮ ಮೆಟ್ರೋದಲ್ಲಿ ಇವರ ಧ್ವನಿನ ತೆಗಿಬಾರ್ದು ಅಂತ ತಾವೆಲ್ಲರೂ ಧ್ವನಿ ಎತ್ತಬೇಕು ಅಂತ ಈ ಕನ್ನಡಿಗನ ಕಳಕಳೆಯ ಮನವಿ. ಇದನ್ನು ತಾವೆಲ್ಲರೂ ನಡೆಸ್ಕೊಡ್ಬೇಕು. ಪ್ರತಿಯೊಬ್ಬ ಕಂಟೆಂಟ್ ಕ್ರಿಯೇಟರು ಎಲ್ರಿಗೂ ತಲುಪುತ್ತೋ ಬಿಡುತ್ತೋ ಗೊತ್ತಿಲ್ಲ, ನಿಮ್ಮ ಕೈಲಾದರೆ ತಲುಪಿಸಿ, ಇಲ್ಲ ಅಂತಂದರೆ ನನಗೆ ಸಪೋರ್ಟ್ ಮಾಡಿ. ಈ ಕನ್ನಡಿಗನ ಮನದ ಭಾವನೆಯನ್ನು ಕೇಳಿದ ತಮಗೆಲ್ಲರಿಗೂ ನಮನಗಳು ಗುರು. ಮತ್ತೆ ಸಿಗ್ತೀನಿ, ಬಾಯ್.